ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಹೊಸ ವರ್ಷಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಪಿಂಚಣಿದಾರರಿಗೆ ಸಿಹಿ ಸುದ್ದಿಯನ್ನು CM ಸಿದ್ದರಾಮಯ್ಯನವರ ಜೊತೆಗೆ ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಎಷ್ಟರಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ, ಜೊತೆಗೆ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಸೊ ಅವರಿಗೂ ಕೂಡ ಎಷ್ಟು ಹೆಚ್ಚಳ ಆಗಿದೆ, ಜೊತೆಗೆ ಬಹಳಷ್ಟು ವಿಧವಾ ಮಹಿಳೆಯರು ನಾವು ಅಪ್ಲೈ ಮಾಡಬೇಕಾಗಿದೆ ಸರ್, ಹಾಗಾದರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ನಾನು ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಸೊ ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಇದರ ಬಗ್ಗೆ ಎಲ್ಲ ಕೂಡ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇವು ನಿಮಗೂ ಕೂಡ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ, ಅದೇ ರೀತಿಯಾಗಿ ಅಂಗವಿಕಲರಿಗೆ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ, ಜೊತೆಗೆ ಲಕ್ಷಾಂತರ ಫಲಾನುಭವಿಗಳನ್ನು ನಮ್ಮ ರಾಜ್ಯದಲ್ಲಿ ಹಿಂದಿನ ದಿನಗಳಲ್ಲಿ ವೆರಿಫಿಕೇಷನ್ ಆದ ತಕ್ಷಣ ಬಹಳಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಪಿಂಚಣಿದಾರರು ದುಡ್ಡನ್ನು ಪಡ್ಕೊಳ್ತಾ ಇರುವಂಥದ್ದು ಸಿಕ್ಕಿಬಿದ್ದಿದ್ದಾರೆ. ಅವರೆಲ್ಲರನ್ನು ಕೂಡ ತೆಗೆದುಹಾಕಿದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ ಎಲಿಜಿಬಲ್ ಇದ್ದಂಥವ್ರನ್ನು ಕೂಡ ತೆಗೆದುಹಾಕಿದ್ದಾರೆ. ಅದಕ್ಕೆ ಕಾರಣ ಏನು, ನೀವು ಮತ್ತೆ ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ಓಕೆ ನಿಮ್ಮ ಮನದಲ್ಲಿ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಿ, ಹಾಗಾದರೆ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ವಾಪಸ್ ದುಡ್ಡನ್ನು ಪಡ್ಕೊಳ್ಳೋದಾದರೂ ಹೇಗೆ, ಅದರ ಎಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಕಳೆದ 1 ತಿಂಗಳ ಹಿಂದೆ ಬಹಳಷ್ಟು ಜನರ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆದವು. ಅದರಲ್ಲಿ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು, ಸುಮಾರು 23 ಲಕ್ಷ ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ. ಈ ಪಿಂಚಣಿ ಯೋಜನೆಯಲ್ಲಿ ಬರೀ ಹಿರಿಯ ನಾಗರಿಕರು ಅಷ್ಟೇ ಬರೋದಿಲ್ಲ, ಅದರಲ್ಲಿ ವಿಧವಾ ಮಹಿಳೆಯರು ಕೂಡ ಬಂದರು, ಅಂಗವಿಕಲರು ಕೂಡ ಬಂದರು. ಸೊ ಹೀಗಾಗಿ ಇದರಲ್ಲಿ ಪುರುಷರು ಕೂಡ ಬರ್ತಾರೆ, ಮಹಿಳೆಯರು ಕೂಡ ಬರ್ತಾರೆ. ಹೀಗಾಗಿ ಕೋಟ್ಯಾಂತರ ಪಿಂಚಣಿ ಯೋಜನೆಯಲ್ಲಿ ಲಕ್ಷಾಂತರ ಫಲಾನುಭವಿಗಳು ಇದ್ದಾರೆ. ಕೋಟ್ಯಾಂತರ ಫಲಾನುಭವಿಗಳ ಎಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗಿದೆ. ವೆರಿಫಿಕೇಷನ್ ಈ ಹಿಂದಿನ ದಿನಗಳಲ್ಲಿ ಆಗಿರಲಿಲ್ಲ, ಆದರೆ ಈಗ ಆಗಿದೆ. ಯಾಕಂದರೆ ಸರ್ಕಾರ ದುಡ್ಡನ್ನು ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಯಾಕೆ, ಸರ್ಕಾರದ ಬಳಿ ದುಡ್ಡು ಇದು ಇಲ್ವೋ ಅದು ನಿಮಗೆ ಗೊತ್ತಿದೆ. ಸೊ ನಾನೇನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡಿದೆ. ಹಾಗಾಗಿ ಈ ದುಡ್ಡನ್ನು ಹೊಂದಾಣಿಕೆ ಮಾಡಿ ಜಮಾ ಮಾಡಬೇಕಂದ್ರೆ ಎಲಿಜಿಬಲ್ ಇದ್ದಂಥವರಿಗೆ ಮಾಡಿ, ಆದರೆ ಅಷ್ಟೇ ಜಮಾ ಮಾಡುತ್ತೆ. ಓಕೆ, ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋದು ಇದು ಒಂದು ಒಳ್ಳೆಯ ವಿಚಾರನೆ. ಯಾಕಂದರೆ ಇದನ್ನು ಮೊದಲು ಕೂಡ ಮಾಡಬೇಕಾಗಿತ್ತು, ಆದರೆ ನಿಮಗೆ ಯಾವಾಗ ಸರ್ಕಾರಕ್ಕೆ ಹೊಡೆತ ಬೀಳ್ತಾ ಇತ್ತೋ, ಆರ್ಥಿಕ ಹೊರೆ ಬೀಳ್ತಾ ಇದೆ ನೋಡಿ, ಆವಾಗ ಈ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಈ ವೆರಿಫಿಕೇಷನ್ ಸ್ಟಾರ್ಟೇ ಆಗಿರಲಿಲ್ಲ. ಆದರೆ ಈಗ ವೆರಿಫಿಕೇಷನ್ ಮಾಡಿದ ತಕ್ಷಣ ಒಟ್ಟಾರೆಯಾಗಿ 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸಿಕ್ಕಿದ್ದಾರೆ, ಅವರನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ಇದ್ದಾರಂತೆ. ಹಾಗಾಗಿ ನೀವು ಎಲಿಜಿಬಲ್ ಇದ್ದರೆ ಒಂದು ಕೆಲಸ ಮಾಡಿ ಅಂತ ಸರ್ಕಾರ ತಿಳಿಸಿದೆ. ಅದು ಏನಪ್ಪ ಅಂದರೆ, ನಿಮ್ಮ ಲೈಫ್ ಸರ್ಟಿಫಿಕೇಟು ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ. ನಾನು ಯಾಕೆ ಇದನ್ನು ಮೊದಲೇ ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಫಲಾನುಭವಿಗಳು ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀವು ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ಕರೀತಾರೆ. ಆ ಒಂದು ಪತ್ರವನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ, ಹೌದು ನೀವು SBIನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು, ಅಥವಾ ಬರೋಡಾನಲ್ಲಿ ಅಲ್ಲಿ ಸಬ್ಮಿಟ್ ಮಾಡಬೇಕು, ಅಥವಾ ಕೇಂದ್ರ ಬ್ಯಾಂಕು ಅಲ್ಲಿ ಸಬ್ಮಿಟ್ ಮಾಡಬೇಕು. ಹೀಗೆ ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆಯಾ ಬ್ಯಾಂಕ್ನಲ್ಲಿ ಹೋಗಿ ಆ ಒಂದು ಪತ್ರವನ್ನು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದ್ರೆ ಮತ್ತೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಎಲಿಜಿಬಲ್ ಇದ್ದಂಥವರು ಈ ಕೆಲಸ ಮಾಡಿ, ಎಲಿಜಿಬಲ್ ಇಲ್ಲದೇ ಇದ್ದವರು ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಯಾಕೆ ತೆಗೆದುಹಾಕಿದ್ದಾರೆ ಅಂದರೆ, ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದಂಥವರನ್ನು, ಮತ್ತು ಹಿರಿಯ ನಾಗರಿಕರು ಹೆಚ್ಚಾಗಿ ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಇನ್ನೂ ಕೂಡ ಅವರ ಹೆಸರಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನ್ ಆಗಿದೆ. ಅದರಲ್ಲಿ ಲಕ್ಷಾಂತರ ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ. ಯಾರು ಎಲಿಜಿಬಲ್ ಇದ್ದಾರೋ ಅವರು ಕೊಡ್ತಾ ಇದ್ದಾರೆ. ನೀವು ಎಲಿಜಿಬಲ್ ಇದ್ದರೆ ನಿಮ್ಮನ್ನು ತೆಗೆದುಹಾಕಿದರೆ ನೀವು ನಾನು ಹೇಳ್ತಕ್ಕಂತಹ ಕೆಲಸ ಮಾಡಿ. ನಾನು ಹೇಳಿಲ್ಲ, ಅದನ್ನು ಸರ್ಕಾರವೇ ಖುದ್ದಾಗಿ ಹೇಳಿದೆ. ಹಾಗಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ, ಆ ಕೆಲಸ ಮಾಡಿ. ಇನ್ನು ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗಿದೆ. ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ. ಇನ್ನು ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ ಅಂದರೆ, ನಮ್ಮ ರಾಜ್ಯದಲ್ಲಿ 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಆಗಿದೆ. ಉತ್ತರ ಪ್ರದೇಶದಲ್ಲಿ 500ಕ್ಕಿದ್ದಂತಹ ಪಿಂಚಣಿ 1500ಕ್ಕೆ ಏರಿಕೆ ಆಗಿದೆ. ಬಿಹಾರದಲ್ಲಿ ಕೂಡ ಏರಿಕೆ ಆಗಿದೆ, 600ಕ್ಕಿಂತ 2000ಕ್ಕೆ ಏರಿಕೆ ಆಗಿದೆ. ಮಹಾರಾಷ್ಟ್ರದಲ್ಲಿ 800ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ, ಹರಿಯಾಣದಲ್ಲಿ 1200 ಇದ್ದಂತಹದ್ದು 2500ಕ್ಕೆ, ಮಧ್ಯಪ್ರದೇಶದಲ್ಲಿ 1000ಕ್ಕಿದ್ದಂತಹ ಪಿಂಚಣಿ 3000ಕ್ಕೆ, ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ಇನ್ನು ರಾಜಸ್ಥಾನದಲ್ಲಿ 750ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ. ಹೀಗೆ ಅನೇಕ ರಾಜ್ಯಗಳಲ್ಲಿ ಪಿಂಚಣಿಯನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ ಸ್ನೇಹಿತರೆ. ಸೊ ಈಗ
ಹಿರಿಯ ನಾಗರಿಕರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ರಾಜ್ಯ ಸರ್ಕಾರದಿಂದ ಹೆಚ್ಚಳ ಆಗಿದೆ. ಆದರೆ ಅದಕ್ಕಿಂತ ಮುಂಚೆ ವಿಧವಾ ಮಹಿಳೆಯರು ಅಪ್ಲೈ ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಬಿಡ್ತೀನಿ ಕೇಳಿ. ಇಲ್ಲಿ ಪತಿಯ ಮರಣ ಪ್ರಮಾಣ ಪತ್ರ ಬೇಕು. ನಾನು ಡಾಕ್ಯುಮೆಂಟ್ಸ್ಗಳನ್ನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಪತಿಯ ಮರಣ ಪ್ರಮಾಣ ಪತ್ರ ಬೇಕು, ಜೊತೆಗೆ ಆಧಾರ್ ಕಾರ್ಡ್ ಬೇಕು, ಅವ್ರ ಜೊತೆಗೆ ರೇಷನ್ ಕಾರ್ಡ್ ಬೇಕು, ಅದೇ ರೀತಿಯಾಗಿ ವೋಟರ್ ಐ ಡಿ, ಬ್ಯಾಂಕ್ ಪಾಸ್ಬುಕ್ಕು, ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕು. ಇನ್ನು ಮೊಬೈಲ್ ಸಂಖ್ಯೆ ಇರುತ್ತಲ್ವ, ಅದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ, ಜೊತೆಗೆ ಆಧಾರ್ ಕಾರ್ಡ್ಗೆ, ಇನ್ನು ನೆಕ್ಸ್ಟು ರೇಷನ್ಸ್ ಕಾರ್ಡ್ಗಳಿಗೆ, ಈ ಒಂದು ಡಾಕ್ಯುಮೆಂಟ್ಸ್ಗಳಿಗೆ ಒಂದೇ ಒಂದು ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು. ಆ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ಆಧಾರ್ ಕಾರ್ಡ್ ಹೆಸರಲ್ಲೇ, ನಿಮ್ಮ ಹೆಸರಲ್ಲೇ ಇರಬೇಕು. ಆಗ ಮಾತ್ರ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಸೊ ನೀವು ವಾಸಸ್ಥಳ ಪ್ರಮಾಣ ಪತ್ರ ಅಂತೂ ಬೇಕೇ ಬೇಕು. ನಮ್ಮ ರಾಜ್ಯದಲ್ಲಿನೇ, ಕರ್ನಾಟಕದಲ್ಲಿನೇ ವಾಸವಾಗಿದ್ದೀರಿ ಅನ್ನುವಂಥದ್ದು ಸರ್ಕಾರಕ್ಕೆ ಕನ್ಫರ್ಮ್ ಆಗಬೇಕು. ಹಾಗಾಗಿ ಇಲ್ಲಿಯ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ. ಇನ್ನು ನೀವು ಇವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನಾಡ ಕಚೇರಿಗೆ ಹೋಗಿ ಅಪ್ಲೈ ಮಾಡಬಹುದು. ಹೌದು ಸ್ನೇಹಿತರೆ, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ನಾಡ ಕಚೇರಿಗೆ ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿ ಅಲ್ಲಿ ಅಪ್ಲೈ ಮಾಡಿ ಮತ್ತೆ ನಿಮಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ, ಇನ್ನು ಹಿರಿಯ ನಾಗರಿಕರಿಗೆ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಈಗಾಗಲೇ ಹಿರಿಯ ನಾಗರಿಕರ ಸಭೆಯಲ್ಲಿ CM ಸಿದ್ದರಾಮಯ್ಯನವರ ಘೋಷಣೆ ಮಾಡಿದರು. ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಆದರೆ ನಾವು ಈಗ ಪಿಂಚಣಿಯನ್ನು ಖಂಡಿತವಾಗಲೂ ಹೆಚ್ಚಳ ಮಾಡ್ತೀವಿ. ಈ 2026 ಪ್ರಾರಂಭದಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಂತ ಅನೌನ್ಸ್ ಮಾಡಿದರು. ಸೊ ಡಿಸೆಂಬರ್ ಎಂಡ್ ಒಳಗಾಗಿನೇ ಹೆಚ್ಚಳ ಮಾಡ್ತೀವಂತ ಹೇಳಿದರು. ಆದರೆ ಒಂದು ಸ್ವಲ್ಪ ಮುಂದುಗಡೆ ಆಗಿದೆ. ಈ ಜನವರಿನಲ್ಲಿ ಪ್ರಾರಂಭಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ದೊರಕಿದ್ದು, ಈ ಜನವರಿ ತಿಂಗಳ ಹಣ ಕೂಡ ನಿಮಗೆ ಪಿಂಚಣಿ ಯೋಜನೆ ಹೆಚ್ಚಾಗಿ ಜಮಾ ಆಗುವಂತಹ ಸಾಧ್ಯತೆ ಇದೆ. ಈ ಏರಿಕೆ ಆಗಿ ಜಮಾ ಆಗಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಇದರ ಜೊತೆಗೆ ಇನ್ನು ಅಂಗವಿಕಲರಿಗೆ ಹೇಗೆ ಜಮಾ ಆಗ್ತಾ ಇದೆ ಅಂದರೆ, ಅಂಗವೈಕಲ್ಯತೆಯ ಆಧಾರದ ಮೇಲೆ ದುಡ್ಡು ಜಮಾ ಆಗ್ತಾ ಇರತ್ತೆ. ಅಂದರೆ ಈಗ ಅಂಗವಿಕಲ್ಯತೆ ಅಂದರೆ ಒಬ್ಬರಿಗೆ ಒಂದು ಬೆರಳು ಇರಲಿಲ್ಲ ಅಂದರೆ ಅವರಿಗೆ 500 ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಇನ್ನೊಬ್ಬರಿಗೆ ಒಂದು ಕೈಯೇ ಇರುವುದಿಲ್ಲ, ಹೀಗಾಗಿ ಅವರಿಗೆ 1,000 ಜಮಾ ಆಗ್ತಿರುತ್ತೆ. ಇನ್ನೊಬ್ಬರಿಗೆ 2 ಕೈ ಇರೋದಿಲ್ಲ, ಅವರಿಗೆ 2,000. ಹೀಗೆ ಹೆಚ್ಚಾಗಿ ಅಂಗವೈಕಲ್ಯತೆ ಹೊಂದಿರತಕ್ಕಂತಹ ಅಂಗವಿಕಲರಿಗೆ ಅದೇ ರೀತಿಯಾಗಿ ಹೆಚ್ಚಳ ಆಗಿ ಜಮಾ ಆಗುವಂಥದ್ದು. ಯಾವ ರೀತಿಯಾಗಿ ಅಂಗವೈಕಲ್ಯತೆ ಹೆಚ್ಚಳ ಇರುತ್ತೋ ಅದರ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇರುತ್ತೆ. ಹೀಗಾಗಿ ನಿಮಗೆ ಆಲ್ರೆಡಿ ದುಡ್ಡು ಹೆಚ್ಚಳ ಆಗಿ ಜಮಾ ಆಗ್ತಾ ಇರುವಂಥದ್ದು. ಸೊ ಈಗ ಸದ್ಯಕ್ಕೆ ಹೆಚ್ಚಳ ಆಗಿರುವಂಥದ್ದು ಮತ್ತು ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಬಹಳಷ್ಟು ದಿನದಿಂದ ಕಾಯ್ತಾನೆ ಇದ್ರಿ ಹೆಚ್ಚಳ ಆಗಬೇಕಂತ. ಈಗ ಜನವರಿ ತಿಂಗಳ ಹಣ ಕೂಡ ಪಿಂಚಣಿ ಜಮಾ ಆಗ್ತಾ ಇದೆ. ಇನ್ನು ಜಮಾ ಆಗ್ತಾ ಇಲ್ಲ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬಹುದು, ನಿಮಗೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಸೊ ಸ್ನೇಹಿತರೆ, ಈಗ ಅಂಗವಿಕಲರಿಗಂತೂ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು, ಅಂಗವೈಕಲ್ಯತೆ ಆಧಾರದ ಮೇಲೆ ಜಮಾ ಆಗುವಂಥದ್ದು. ಸೊ ಇದನ್ನು ಹೊರತುಪಡಿಸಿ ಇನ್ನೇನೇ ನಿಮಗೆ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಮೆಸೇಜ್ ಮಾಡಬಹುದು. ಹಾಗೆ ಫಾಲೋ ಕೂಡ ಮಾಡಬಹುದು. ಅಲ್ಲಿ ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಸ್ನೇಹಿತರಿದ್ದಾರೆ. ಸೊ ನೀವು ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಬಹುದು. ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ.